ಎಲ್ಲರಿಗೂ ನಮಸ್ಕಾರಗಳು. ನಾನು ಪವಿತ್ರ, ನಾನು ಬೆಂಗಳೂರಿನ ನಿವಾಸಿ. ನಾನು ಮೊಟ್ಟ ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತೇಜಿ ಗುರುಗಳಿಗೆ ಹಾಗೂ ಅಯ್ಯಪ್ಪ ಪಂಡಿ ಸರ್ಗೆ ಹಾಗೂ ನಮ್ಮ ಟೀಮ್ ಲೀಡರ್ ತಂತ ಸಾವಿತ್ರಿ ಮೇಡಮ್ಗೂ ಕೂಡ ನನ್ನ ನಮಸ್ಕಾರಗಳು. ಇಂಡಿಯನ್ ಚಾಲೆಂಜು 69 ಒಂದರಿಂದನೂ ನಾನು ಫಾಲೋ ಮಾಡ್ತಾಯಿದ್ದೀನಿ. ಈ ಚಾಲೆಂಜು ಬರೋಕ್ಕೆ ಮುಂಚೆ ನಾನು ಎಷ್ಟೇ ಸಲ ಪ್ರಯತ್ನ ಮಾಡಿದ್ರು ಬೆಳ್ಳುಳ್ಳಿ ಸೇವನೆ ಬಿಡೋಕ್ಕಾಗ್ತಾಯಿರಲಿಲ್ಲ. ಹಂಗಾಗಿ ಇಂಡಿಯನ್ ಚಾಲೆಂಜ್ 69 ಫಾಲೋ ಮಾಡಿದಾಗಿಂದ ನಾನು ಪೂರ್ತಿಯಾಗಿ ಬೆಳ್ಳುಳ್ಳಿ ಸೇವನೆ ಮಾಡೋದು ಬಿಟ್ಟಿದ್ದೀನಿ. ಅದಾದ ನಂತರ ಇಂಡಿಯನ್ ಚಾಲೆಂಜು 69 2ನಲ್ಲೂ ಪೂರ್ತಿಯಾಗಿ ನಾನು ಫಾಲೋ ಮಾಡ್ಕೊತಾ ಬಂದಿದ್ದೀನಿ. ಹಾಗಾಗಿ ಇದರಿಂದ ನಮಗೆ ತುಂಬಾ ಲಾಭ ಆಗಿದೆ ಹಾಗೂ ತುಂಬ ಆರೋಗ್ಯ ಸಮಸ್ಯೆಗಳೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ನಾವು ಪ್ರತಿನಿತ್ಯ ಮೆಡಿಟೇಷನ್ ಮಾಡೋದು ಮತ್ತು ಬುಕ್ ಓದೋದು ಹಾಗೂ ಎಕ್ಸಸೈಸು, ವಾಕಿಂಗು ಇವೆಲ್ಲ ಮಾಡೋದ್ರಿಂದ ನಮ್ಮದು ಜೀವನನೇ ತುಂಬ ಬದಲಾವಣೆ ಆಗಿದೆ. ಹಾಗಾಗಿ ನಾವು ಮುಂಚೆ ಎಲ್ಲ ಸ್ಕೂಲ್ ಡೇಸಲ್ಲಿ ಡ್ರಾಯಿಂಗು, ಕ್ರಾಫ್ಟು, ಮ್ಯೂಸಿಕ್ಕು ಈ ಥರ ಮಾಡ್ತಾಯಿದ್ವಿ. ಅದಾದ ನಂತರ ಎಲ್ಲ ಬಿಟ್ಬಿಟ್ಟಿದ್ವಿ. ಹಾಗಾಗಿ ಅಯ್ಯಪ್ಪ ಸಾರು ಈ ಚಾಲೆಂಜ್ ಕೊಟ್ಟಾದಮೇಲೆ ನಾವು ಪ್ರತಿನಿತ್ಯ ಡ್ರಾಯಿಂಗ್ ಮಾಡೋದರಿಂದ ಹಿಡಿದು ಮ್ಯೂಸಿಕ್ ಕಲಿಯೋದ್ರಿಂದ ಹಿಡಿದು ಎಲ್ಲನೂ ನಮಗೆ ಅನುಕೂಲ ಆಗಿದೆ ಇವಾಗ. ಹಾಗಾಗಿ ನಾವು ಪ್ರತಿನಿತ್ಯನೂ ಗಾಸಿಪ್ಪು, ಬೇರೆಯವ್ರ ಬಗ್ಗೆ ಮಾತಾಡೋದೇ ಇರಲಿ, ಇವೆಲ್ಲ ಕಡಿಮೆ ಆಗಿಬಿಟ್ಟಿದೆ, ಪೂರ್ತಿನೇ ಕಡಿಮೆ ಆಗಿದೆ. ಹಾಗಾಗಿ ನಮಗೆ ತುಂಬ ಭಯ ಇತ್ತು, ಮುಂಚೆ ಕೋಪ ಇತ್ತು. ಹಾಗಾಗಿ ಈ ಚಾಲೆಂಜು ಫಾಲೋ ಮಾಡೋದ್ರಿಂದ ನಮಗೆ ಭಯನೂ ಕಡಿಮೆ ಆಗಿದೆ, ಕೋಪನೂ ಕಡಿಮೆ ಆಗಿದೆ, ಆರೋಗ್ಯ ಸಮಸ್ಯೆಗಳೆಲ್ಲನೂ ಕಡಿಮೆ ಆಗಿದೆ ನನಗೆ. ಹಾಗಾಗಿ ಈ ಚಾಲೆಂಜಿಂದ ತುಂಬಾ ಅನುಕೂಲ ಆಗಿದೆ. ಹಾಗಾಗಿ ಈ ಚಾಲೆಂಜು ಹಿಂಗೆ ಮುಂದುವರಿಸಲಿ ಅಂತ ನಾನು ಅಯ್ಯಪ್ಪ ಸರ್ನ ಕೇಳ್ಕೊತಾ ಇದ್ದೀನಿ. ಈ ಚಾಲೆಂಜು ಕೊಟ್ಟು ನಮ್ಮ ಜೀವನನೇ ಬದಲಾಯಿಸಿದ ಅಯ್ಯಪ್ಪ ಸರ್ಗೆ ನನ್ನ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ನಮಗೆ ಸಾವಿತ್ರಿ ಮೇಡಮ್ ಗ್ರೂಪ್ ಲೀಡರ್ ಆಗಿ ತುಂಬಾ ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಈ ಥರ ಮಾಡಿ, ಈ ಥರ ಇದು ಮಾಡಿ, ಕ್ರಾಫ್ಟ್ ಮಾಡಿ ಅಂತ. ಹಾಗಾಗಿ ನಾವು ಮಾಡೋದ್ರಿಂದ ನಮಗೆ ಒಂಥರ ಮಾಡಬೇಕಪ್ಪ ಅಂತ ಅನ್ನಿಸ್ತಾಯಿತ್ತು. ಪ್ರತಿದಿನ ಸ್ಕೂಲಲ್ಲಿ ಯಾವ ಥರ ಹೋಮ್ವರ್ಕ್ ಮಾಡ್ತಾಯಿದ್ವಿ ಅದೇ ರೀತಿ ಪ್ರತಿನಿತ್ಯನೂ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಇದು ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮಾಸ್ಟರ್ಸ್. ಈ ಚಾಲೆಂಜ್ ಕೊಟ್ಟು ನಮಗೆ ಧೈರ್ಯ ಬರೋಂಗೆ ಮತ್ತು ಭಯ ಎಲ್ಲ ಕಡಿಮೆ ಆದಂಗೆ ಮಾಡಿರುವ ನಮ್ಮ ಅಯ್ಯಪ್ಪ ಪಂಡಿ ಸರ್ಗೆ ನನ್ನ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.